ವಿದ್ಯಾರ್ಥಿಗಳು ಮಾನವೀಯ ಮೌಲ್ಯ ಹಾಗೂ ದೇಶಭಕ್ತಿಯನ್ನು ರೂಢಿಸಿಕೊಳ್ಳಬೇಕು ಎಂದು ಬೇಲೂರು ಹಳೆಬೀಡು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್ ಹೇಳಿದರು. ಪಟ್ಟಣದ ಯೂರೋಕಿಡ್ಸ್ ವಿದ್ಯಾ ವಿಕಾಸ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಈ ರೀತಿಯ ಕಾರ್ಯಕ್ರಮಗಳು ಶಾಲೆಯ ಸಾಧನೆಯನ್ನು ಅನಾವರಣಗೊಳಿಸುವ ಜೊತೆಗೆ ವಿದ್ಯಾರ್ಥಿಗಳ ಕಲೆಯನ್ನು ಹೊರತೆಗೆಯಲು ಸಹಕಾರಿಯಾಗುತ್ತದೆ ಎಂದರು. ಈ ಶಾಲೆಯ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಮುಖ್ಯ ಅತಿಥಿಯಾಗಿ ಬಂದು ಈ ಶಾಲೆಯ ಉದ್ಘಾಟನೆಯಾಗಿದ್ದು ನಿಜವಾಗ್ಲೂ ಕೂಡ ತುಂಬ ಸಂತೋಷದ ವಿಚಾರ. ಯಾಕಪ್ಪ ಅಂದರೆ ಬೇಲೂರಿನ ಹೃದಯ ಭಾಗದಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡ, ವಿಶಾಲವಾದ ಆಟದ ಮೈದಾನ ಮತ್ತು ಎಲ್ಲ ಸಕಲ ವ್ಯವಸ್ಥೆಯೊಂದಿಗೆ ಈ ಒಂದು ಸಂಸ್ಥೆಯನ್ನು ರಂಗನಾಥ್ ಮತ್ತು ಕುಟುಂಬ ವರ್ಗದವರು ಅನ್ನಪೂರ್ಣ ಎಜುಕೇಷನ್ ಟ್ರಸ್ಟ್ ಎಂಬ ಹೆಸರಿನಲ್ಲಿ ಕಟ್ಟಿ ಬೆಳೆಸಿದ್ದಾರೆ. ಪುರಸಭೆ ಮಾಜಿ ಅಧ್ಯಕ್ಷ ಜಿ ಶಾಂತಕುಮಾರ್ ಮಾತನಾಡಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾ ವಿಕಾಸ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನ ಮಾಡಿದ್ದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದರು. ಈ ಶಿಕ್ಷಣ ಸಂಸ್ಥೆಯು ಪ್ರಾರಂಭದಿಂದಲೂ ಪಠ್ಯದ ಜೊತೆಗೆ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ, ದೇಶಪ್ರೇಮ, ಕ್ರೀಡೆಯ ಬಗ್ಗೆ ಆಸಕ್ತಿಯನ್ನ ಮೂಡಿಸುತ್ತಿದ್ದಾರೆ ಎಂದರು. ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಇರ್ಬೋದು, ಕರಾಟೆ ಹಾಗೂ ನೃತ್ಯ ಹಾಗೂ ಕ್ರೀಡೆ, ವಿವಿಧ ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ಮಗು ಬೆಳವಣಿಗೆ ಆಗಬೇಕು. ಬರೀ ಓದಿನಲ್ಲಿ ಮುಂದಿದ್ರೆ ಈ ಸಮಾಜದನ್ನ ಎದುರಿಸುವ ಶಕ್ತಿಯನ್ನು ಪಡೆಯೋದು ಕಷ್ಟ ಆಗುತ್ತೆ. ಈ ಸಮಾಜದಲ್ಲಿ ಎದುರಿಸುವ ಶಕ್ತಿಯನ್ನು ಮತ್ತು ಅವರು ಮುಂದೆ ವಿದ್ಯಾಭ್ಯಾಸವನ್ನು ಮುಗಿಸಿ ಇಂಟರ್ವ್ಯೂಗಳು ಅಥವಾ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋದು ಅಥವಾ ಸಹಬಾಳ್ವೆ ಎಲ್ಲರ ಜೊತೆಯಲ್ಲಿ ಕರೆಯುವಂತಹ ಗುಣವನ್ನು ಈ ಶಿಕ್ಷಣದ ಜೊತೆಯಲ್ಲೇ ಕಲಿತಾಗ ಮಾತ್ರ ಈ ಸಮಾಜದಲ್ಲಿ ಮಗು ಸಮಾಜವನ್ನು ಎದುರಿಸಿ ನಿಂತು ಅವರು ಉನ್ನತ ಭವಿಷ್ಯವನ್ನು ಪಡೆಯಲು ಸಾಧ್ಯ. ವಿದ್ಯಾವಿಕಾಸ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಬಿಎಂ ರಂಗನಾಥ್ ಮಾತನಾಡಿ, ವಿದ್ಯಾರ್ಥಿಗಳು ಓದಿನಲ್ಲಿ ಮಾತ್ರ ಮುಂದಿದ್ದಾರೆ, ಸಮಾಜವನ್ನ ಎದುರಿಸುವ ಶಕ್ತಿಯನ್ನ ಪಡೆಯುವುದಿಲ್ಲ. ಆದ್ದರಿಂದ ಕರಾಟೆ, ಸ್ನೇಹ, ಸಹಬಾಳ್ವೆ, ಸಾಮಾನ್ಯ ಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಕಲಿಸಲಾಗುತ್ತಿದೆ ಎಂದು ತಿಳಿಸಿದರು. ಬಹಳ ಕನಸಿರಬೇಕು. ಆ ಕನಸನ್ನು ಕಟ್ಕೊಂಡು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರು. ಪ್ರತಿ ವರ್ಷವೂ ವಾರ್ಷಿಕೋತ್ಸವ ಮಾಡಬೇಕಾದ್ರೆ ಶಾಲೆಯ ಅಭಿವೃದ್ಧಿ ವಿಚಾರವಾಗಿ ಶಾಲೆಯ ವಾರ್ಷಿಕ ಕಾರ್ಯಕ್ರಮಗಳನ್ನ ಓದ್ತಾರೆ. ಈ ಶಾಲೆ ಪ್ರತಿ ವರ್ಷದಂತೆ ಒಂದೊಂದು ಹೆಜ್ಜೆಯನ್ನು ಮುಂದಿಡ್ತಾ ಇವತ್ತು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುತ್ತಾ ಈ ಶಾಲೆಯಲ್ಲಿ ಈಗಾಗಲೇ ಪ್ರಾಂಶುಪಾಲರಾದಂಥ ಬಾಲಾಜಿ ಅವರು ಮಾತಾಡಬೇಕಾದ್ರೆ ಹೇಳಿದ್ರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಬಿಸಿಐಎಲ್ ಸಂಸ್ಥೆಯ ಮುಖ್ಯಸ್ಥ ಗಿರೀಶ್ ಶೆಣ್ಯ, ಶಾಲೆಯ ಆಡಳಿತಾಧಿಕಾರಿ ಪದ್ಮ ಜಯಕುಮಾರ್, ಟ್ರಸ್ಟಿ ಹಾಗೆ ಆಶಾ ರಂಗನಾಥ್, ಪ್ರಾಂಶುಪಾಲ ಎಸ್ ಬಾಲಾಜಿ, ಯೂರೋಕಿಡ್ಸ್ ಸಂಯೋಜಕಿ ಶಾಲಿನಿ ಕೇಶವ್ ಇದ್ರು.